ಸಮಾಧಾನ ಮಾಡ್ಕೋಕಲ್ಲ. ಕಣ್ಣೀರ್ ಹಾಕಿದ್ರೆ ಈ ಮನೆಗೆ ಒಳ್ಳೇದಾಗಲ್ಲ. ಕಣ್ಣು ಒರ್ಸೋ. ಅದೇನ್ ಹಣೆ ಬರ ಅತ್ತೆ ನಂದು. ಈ ಮನೆ ಗಂಡಸರು ಅಹಂಕಾರದಿಂದ ಇವತ್ ನಾನು ಗಿರ್ಜಾಗೆ ಬೈಯೋ ಹಾಗಾಯ್ತು. ಪಾಪ ಅದೆಷ್ಟು ನೊಂದ್ಕೊಂಡಿದ್ದಾಳೋ ಏನೋ. ಅತ್ತೆ ಹಾಗಾದ್ರೆ ಇನ್ ಮುಂದೆ ನಾವು ಗಿರ್ಜಿನ ಭೇಟಿ ಆಗೋದಿಕ್ಕಾಗೋದಿಲ್ವಾ? ಇವತ್ ನಾನು ಆಡಿದ ಮಾತುಗಳಿಂದ ಗಿರ್ಜಾ ನಮ್ಮನ್ನ ಹತ್ರನೂ ಸೇರ್ಸಲ್ಲ ಅತ್ತೆ, ಹತ್ರನೂ ಸೇರ್ಸಲ್ಲ. ಎಲ್ಲ ಹಾಳಾಗೋಯ್ತು, ಎಲ್ಲ ಹಾಳಾಗೋಯ್ತು. ಎರಡು ಮನೇನು ಒಂದಾಗದೆ ಇದ್ರು ಗಿರ್ಜನ್ನ ಆಗಾಗ ನೋಡಕ್ಕೆ ಒಂದ್ ಸಣ್ಣ ಅವಕಾಶನಾದ್ರೂ ಇತ್ತು. ಈಗ ಅದು ಇಲ್ವಲ್ಲ. ಅತ್ತೆ ಎರಡು ಮನೆ ಮಧ್ಯೆ ಎಷ್ಟೇ ಅಸೂಯೆ ದ್ವೇಷ ಇದ್ರು ಇವತ್ತಲ್ಲ ನಾಳೆ ಎರಡು ಮನೆ ಒಂದಾಗ್ತಾರೆ ಅನ್ನೋ ಎಲ್ಲೋ ಒಂದ್ ಮೂಲೆಯಲ್ಲಿ ಒಂದ್ ಸಣ್ಣ ಭರವಸೆ ಇತ್ತು. ಈಗ ಅದು ಸತ್ತೋಯ್ತು ಅತ್ತೆ, ಸತ್ತೋಯ್ತು. ಇಷ್ಟು ದೊಡ್ಡ ಮನೆಯಲ್ಲಿ ಅಮೂಲ್ಯನ್ ರೂಮ್ ಎಲ್ಲಿದೆ ಗುರು? ಅಲ್ಲಿಗೆ ಹೋಗೋದು ಹೇಗೆ? ಅವ್ನು ಶಿವು ಅಲ್ಲೋ ಹೊರಗಡೆ ಎಲ್ಲ ಹುಡುಕ್ದೆ, ಎಲ್ಲೂ ಕಾಣಿಸ್ತಿಲ್ಲ. ನಾವು ಹೂ ತರ ಕೇಳಿ ಎಷ್ಟೊತ್ತಾಯ್ತು. ಸ್ವಲ್ಪ ಅದೇನಂತ ನೋಡ್ಬಾರ್ದಾ? ಸರಿ ಹೋಗು, ಬೇಗ ಆ ಕಡೆ ಹೋಗು. ಸರ್ ನೀವು ಹೇಳಿ. ಇವನನ್ ಎಲ್ಲೂ ನೋಡ್ದಂಗಿದ್ಯಲ್ಲ. ಅಮೂಲ್ಯ ಅಲ್ವಾ? ಅಮೂಲ್ಯ ಬಾಯ್ ಫ್ರೆಂಡು. ಬಾಯ್ಲಿ ಬಾಯ್ಲಿ. ಅದೇನ್ ಕರಿತಾವ್ ನೋಡಪ್ಪ, ಹೋಗಿ. ಅಯ್ಯೋ ಸಿಗಾಕೋಬಿಟ್ನ ನಾನು. ಹತ್ತಿರ ಅಲಕಾನಂದ, ಏನ್ ನನ್ನ ಮುದ್ದಿನ ಸೊಸಿಯೇ? 8 ಗಂಟೆ ಆಯ್ತು, ಹೊಟ್ಟೆ ಕವ ಕವ ಅಂತ ಇದೆ. ಇನ್ನು ಯಾವಾಗ ಅಡಿಗೆ ಮಾಡಾಕಂತ ನನಗೆ? ಏನ್ ಮಾವ ನಿನ್ ರಗಳೆ? ಇವಾಗಷ್ಟೇ ಓದ್ ಮುಗಿಸ್ಕೊಂಡು ಕಿಚನ್ ಕಡೆ ಬಂದಿದ್ದೀನಿ. ಇಷ್ಟು ಕಷ್ಟಪಟ್ಟು ಬೆವರು ಸುರಿಸಿ ಅಡಿಗೆ ಮಾಡ್ತಿದ್ರೆ ಹೊಟ್ಟೆ ಹಸಿವಂತೆ. ನಿಲ್ಲು 5 ನಿಮಿಷ. ಆಯ್ತಾಯ್ತು. ರಕ್ಷಾ, ನಿನ್ನ ನೋಡ್ತಾ ಇದ್ರೆ ನಮ್ಮ ದೇಶದ ಭಾವಿ ಭವಿಷ್ಯ ನನ್ನ ಕಣ್ಣು ಮುಂದೆ ಬರ್ತಾ ಇದೆ. ಸ್ಕೇಲ್ ಏನಾದ್ರು ತಂದು ಕೊಡ್ಲಾ? ಅವಾಗ ಅಳತೆ ಮಾಡ್ಕೊಂಡು ಕರೆಕ್ಟ್ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡಿದ್ರೆ ಒಂದೇ ಸಜ್ಜಿ ಬರುತ್ತಲ್ಲ. ಒಳ್ಳೆ ಐಡಿಯಾ ಅಲ್ವಾ ಮಾವ? ಇವಾಗ್ಲೇ ಸ್ಕೇಲ್ ತಗೊಂಡ್ ಬರ್ತೀನಿ. ರಕ್ಷಾ ಪ್ಲೀಸ್ ಬೇಡ, ಈಗಾಗಲೇ ಟೈಮ್ ಆಗೋಗಿದೆ. ನಾವು ಹೆಲ್ಪ್ ಮಾಡ್ತೀವಿ, ಎಲ್ರು ಸೇರ್ಕೊಂಡು ಬೇಗ ಅಡ್ಗೆ ಮಾಡಿ ಮುಗಿಸೋಣ. ಏನು ಬೇಕಾಗಿಲ್ಲ. ಅಮ್ಮ ಹೇಳಿದಾಳೆ ಕಿಚನ್ ನ ನೀಟಾಗಿ ಕ್ಲೀನ್ ಆಗಿ ಇಟ್ಕೋಬೇಕು ಅಂದ್ರೆ ಈ ಗಂಡಸ್ರನ್ನ ಅಡ್ಗೆ ಮನೆಗೆ ಸೇರ್ಸ್ಕೋಬಾರ್ದು ಅಂತ. ನೋಡು, ಈಗ ನೀನ್ ನೀಟಾಗಿ ಕ್ಲೀನ್ ಆಗಿ ಮಾಡಿಬಿಟ್ಟು ಅವಾರ್ಡ್ ತಗೋಬೇಕಾ? ಒಂದು ನೀನಾದ್ರೂ ಬೇಕು, ಇಲ್ಲ ನಮಗಾದ್ರೂ ಮಾಡಕ್ ಬಿಡಕ್ಕಣಮ್ಮ. ನೋಡಿ, ನಾನೇ ಪಟ್ಪಟ ಅಂತ ಅಡ್ಗೆ ಮಾಡ್ತೀನಿ. ನೀವು ಒಂದೊಂದು ತುತ್ತಿಂದು ಈ ಶಾಯರಿ ಓದುವಾಗ ಹೇಳ್ತಾರಲ್ಲ, ವಾ 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 ವಾ, ಆ ತರ ಅನ್ಬೇಕು. ಹಾಗಿರುತ್ತೆ ನಾನ್ ಮಾಡೋ ಅಡ್ಗೆ. ನೀನು ನಮ್ಮ ಮೇಲೆ ಏನಾದ್ರೂ ಪ್ರಯೋಗ ಮಾಡಬೇಕು ಅಂತಿದ್ರೆ ದಯವಿಟ್ಟು ಮಾಡಬೇಡ. ಯಾಕಂದ್ರೆ ನೀನು ಪ್ರಯೋಗ ಮಾಡೋದಕ್ಕೆ ನಾವು ಮಂಗಗಳು ಮುಂಗ್ಸಿಗಳು ಅಲ್ಲ, ನೆನ್ಪಿಟ್ಕೋ. ನೀನು ನಮ್ಗೆ ಅನ್ನ ಮೊಸರು ಬಡಿಸಿದ್ರು ಪರವಾಗಿಲ್ಲ, ಆದ್ರೆ ಈ ಮೊಬೈಲ್ ನೋಡ್ಕೊಂಡು ಏನೇನೋ ಎಕ್ಸ್ಪೆರಿಮೆಂಟು ನಮ್ಮಲ್ಲಿ ಮಾಡಕ್ ಹೋಗ್ಬೇಡ ಪ್ಲೀಸ್. ನೋಡಿ, ನಿಮ್ಮಿಂದ ನನ್ನ 5 ನಿಮಿಷ ವೇಸ್ಟ್ ಆಯ್ತು. ಇವಾಗ ಇಲ್ಲಿಂದ ಹೊರಗಡೆ ಹೋಗಿ.
ಹೊರಗಡೆ ಹೋಗಿ ಆಯ್ತಾಯ್ತು, ಇದು ಲೇಡಿ ಫಿಂಗರ್ ಕಟ್ ಮಾಡಕ್ಕಿರೋದು, ಮೆನ್ಸ್ ಫಿಂಗರ್ ಅಲ್ಲ. ನಡಿಯಪ್ಪ, ಹಿಂಗೆ ಮಾಡ್ತಿದ್ರೆ ತರಕಾರಿ ಕಟ್ ಮಾಡ್ಬೋದು, ನಾವು ಕಟ್ ಮಾಡ್ಬಿಡ್ತಾಳೆ. ಅಲ್ಲ, ಎಲ್ರೂ ಇಲ್ಲೇ ಅಲಂಕಾರ ಮಾಡ್ಕೊಂಡು ನಿಂತ್ಕೊಂಡ್ರೆ ಹೇಗೆ? ಅಲ್ಲಿ ಅಮೂಲ್ಯ ರೂಮು, ಮದ್ವೆ ಹುಡುಗಿ ರೂಮು, ಅಲ್ಲಿ ಅಲಂಕಾರನೇ ಆಗಿಲ್ಲ, ಅಲ್ಲೂ ಅಲಂಕಾರ ಮಾಡ್ಬೇಕಲ್ವಾ? ಆಗ್ಲಿಂದ ನಿಮ್ಮವ್ರಿಗೆಲ್ಲ ಹೇಳ್ತಾನೆ ಇದ್ದೀನಿ, ಅಲ್ಲಿ ಹೋಗಿ ಒಂಚೂರು ಹುಡುಗಿ ರೂಮ್ ರೆಡಿ ಮಾಡಬಾರ್ದಾ ಅಂತ. ಯಾರು ನನ್ನ ಮಾತು ಕಿವಿಗೆ ಹಾಕೋತಾ ಇಲ್ಲ. ನೀನಾದ್ರೂ ಹೋಗು. ರೂಮು ಆಹಾ ಕಳ್ಳ. ಫಸ್ಟ್ ಫ್ಲೋರ್ ಹೋಗ್ತಿದ್ದಾಗೆ ರೈಟ್ ಸೈಡ್ ಅಲ್ಲಿ ಫಸ್ಟ್ ರೂಮು. ಬೇಗ ಹೋಗು, ಕಾಯ್ತಾ ಇರ್ತಾಳೆ. ಅಂದ್ರೆ ಅಮೂಲ್ಯ ರೂಮ್ನ ಇನ್ನ ಅಲಂಕಾರ ಮಾಡಕ್ ಬಂದಿಲ್ಲ ಅಂತ ಕಾಯ್ತಾ ಇರ್ತಾಳೆ, ಅದಕ್ಕೆ ಹಾಗಂದೆ. ಏನ್ ಯೋಚನೆ ಮಾಡ್ತಿದ್ಯಪ್ಪ? ಹೋಗು ಹೋಗು, ಎಲ್ಲ ನಾನ್ ಅನ್ಕೊಂಡಂಗೆ ಆಗ್ತಾ ಇದೆ. ನೀನ್ ಬಂದೆ, ಇನ್ ಅಮೂಲ್ಯ ನಿನ್ ಜೊತೆ ಹೊರಡ್ತಾಳೆ, ಅಲ್ಲಿಗೆ ಈ ಕತೆಗೆ ಸುಖಾಂತ್ಯ ಸಿಗುತ್ತೆ. ಬಾವಾ, ನಿಮ್ ತಂಗಿ ಗಿರಿಜಾ ಥರನೇ ನಿಮ್ ಮಗಳನ್ನೂ ನಿಮ್ ಮನ್ಸಿಂದ ಅಳ್ಸಾಕೋಕೆ ತಯಾರಾಗಿರಿ. ಘಮ ಘಮ ಅಂತ ಇದೆ. ನೀನು ವೆರೈಟಿ ಅಡಿಗೆ ಮಾಡಿಲ್ಲ ಅಂದ್ರೂ ಮಾಡಿರೋ ಅಡಿಗೆನು ಘಮ್ ಅಂತ ಇದೆಯಲ್ಲಮ್ಮ. ಹೆಂಗೆ ನಾವು ಫಸ್ಟ್ ಊಟ ಮಾಡ್ಕೊಳ್ಳಿ, ಆಮೇಲೆ ನನ್ನನ್ನ ಹೊಗಳೋ ಕಾರ್ಯಕ್ರಮ ಶುರು ಮಾಡ್ಕೊಳ್ಳಿ. ಅದಕ್ಕೆ ರಕ್ಷಾ, ನೀನು ಕೂತ್ಕೊಮ್ಮ. ಇಲ್ಲಪ್ಪ, ನಾನು ಬಡಿಸ್ತೀನಿ. ಏನ್ ನೋಡ್ತಾ ಇದ್ದೀರಾ? ತಿನ್ನಿ. ಹೆಂಗಿದೆ ಸಾಂಬಾರು? ಮಾಮ, ನೀನ್ ಯಾಕೆ ಹಾಗೆ ಕೂತಿದ್ಯಾ? ತಿನ್ನು, ನಾಚಿಕೆ ಪಡ್ಕೋಬೇಡ. ಭಾವನ್ ಮುಖ ನೋಡಿದ್ಮೇಲೂ ನಾನು ಇದನ್ನ ತಿನ್ಬೇಕಾ ಅಂತ ಅನಿಸ್ತಾ ಇದೆ. ವಾಸನೆಗೆ ಹೊಟ್ಟೆ ತುಂಬಿಡ್ತು, ವಾಸನೆ ಸಖತ್ತಾಗಿದೆ, ಗಮ್ಮಂತ ಇದೆ. ಅಯ್ಯೋ ಮಾವ, ರಕ್ಷಾ ಅಮ್ಮನ್ ನೆನಪಿಸೋ ತರ ಅಡ್ಗೆ ಮಾಡಿದಾಳೆ, ನೀನ್ ತಿನ್ಲೇಬೇಕು. ತಿನ್ನು. ಇನ್ನೊಂದ್ ಸ್ವಲ್ಪ ಹಾಕ್ಲಾ? ಒಂದ್ ನಿಮಿಷ ಮಾವ, ತಿನ್ನು. ಚೆನ್ನಾಗಿದೆ ಅಲ್ವಾ ರಕ್ಷಾ? ಇಷ್ಟು ರುಚಿಯಾಗಿರೋ ಅಡ್ಗೆ ನೀನ್ ತಿಂದಿದ್ರೆ ಹೇಗೆ? ಬಾಯಿರಿ. ಅಯ್ಯೋ, ನನ್ ಮುದ್ದು ತಂಗಿ, ಬರಮ್ಮ. ಚೆನ್ನಾಗಿದೆ ಅಲ್ಲ? ಚೆನ್ನಾಗಿಲ್ಲ. ಈ ಸಾಂಬಾರ್ಗೂ ಉಪ್ಪಿಲ್ಲ, ಖಾರಿಲ್ಲ, ತಟ್ಟಿಲ್ಲ, ತಾಗಿಲ್ಲ. ಇದನ್ನ ಊಟ ಮಾಡಕ್ ಆಗಲ್ಲ. ಏಯ್, ಯಾಕ್ರೋ ಅವಳನ್ನ ಆಡ್ಕೋತೀರಾ? ರಕ್ಷಾ, ಮೊದಲನೇ ಸಲ ಅಡುಗೆ ಮಾಡಿದಾಗ ಈ ಥರ ಆಗುತ್ತೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ನೀನು ಉತ್ಸಾಹದಿಂದ ಇಷ್ಟೆಲ್ಲ ಮಾಡಿದ್ಯಲ್ಲ, ಅದನ್ನು ಮೆಚ್ಕೋಬೇಕು. ಆದ್ರೂ ಬಾಬಾ, ಹೆಂಗಾಗ್ಬಿಟ್ಟಿದೆ ನಮ್ಮ ಪರಿಸ್ಥಿತಿ ಅಂತಂದ್ರೆ, ಸಮುದ್ರದ ಮುಂದೆ ನಿಂತಾಗ ಬಾಯಾರಿಕೆ ಆದ್ರೂ ನೀರು ಕುಡಿಯಕ್ಕಾಗಲ್ಲ, ಬಿಡಕ್ಕೂ ಆಗಲ್ಲ. ಹಂಗಾಗ್ಬಿಟ್ಟಿದೆ. ಇಷ್ಟೊಂದು ಅಡಿಗೆ ಇಟ್ಕೊಂಡು ತಿನ್ನಕ್ಕೂ ಆಗದೆ ಬಿಡಕ್ಕೂ ಆಗದೆ ಒದಾಡ್ತಾ ಇದೀವಲ್ಲ ಇವಾಗ. ಏಯ್, ಸುಮ್ಮನೆ ತಿನ್ನೋ. ಆಯ್ತು. ಹೌದಪ್ಪ, ಮಾವ ಹೇಳ್ತಿರೋದು ಸತ್ಯ. ಈ ಅನ್ನನ ಊಟ ಮಾಡಕ್ ಆಗ್ತಿಲ್ಲ. ನೀವೆಲ್ಲ ಉಪ್ಪಿಟ್ಟು ತಿಂತೀರಾ? ಉಪ್ಪಿಟ ಯಾಕೋ? ಉಪ್ಪಿಟ್ಟು ಅಂದ ತಕ್ಷಣ ಆ ಥರ ಮುಖ ಆಯ್ತು? ಸರಿಯಾಗಿ ಮಾಡಿದ್ರೆ ಉಪ್ಪಿಟ್ಟಿಗಿಂತ ರುಚಿ ಇನ್ನೊಂದಿಲ್ಲ, ಗೊತ್ತಾ? ಅದರಷ್ಟು ಸುಲಭ ತಿಂಡಿ ಬೇರೆನೂ ಇಲ್ಲ. ತಿಂತಿರೋ ಇಲ್ವೋ? ತಿಂತೀವಪ್ಪ. ತಿಂತೀವಿ. ಯಾಕೋ ಇಲ್ಲಿ ಬರಕ್ ಹೋದೆ? ಪ್ಲೀಸ್ ಹೊರಟೋಗು. ಅಮ್ಮ, ಕೋಪ ಮಾಡ್ಕೋಬೇಡ, ನನ್ನ ಮಾತು ಕೇಳು. ನಿನ್ ಮಾತು ಕೇಳೋದೆಲ್ಲ ಮುಗೀತು ಸಿದ್ದು. ನನ್ನ ಅಣ್ಣನ ಬೇರೆ ನಿನ್ ನೋಡ್ ಗೊತ್ತು. ಸೀನ್ ಕ್ರಿಯೇಟ್ ಮಾಡ್ದೆ ಹೋಗ್ತಿರು. ನನ್ನ ಡೆಕೋರೇಷನ್ ಮಾಡಕ್ ಬಂದಿರೋನು ಅನ್ಕೊಂಡಿದ್ದಾರೆ, ಯಾರು ನನ್ನ ಮುಖ ನೋಡಿಲ್ಲ. ನೀನ್ ಟೆನ್ಷನ್ ಆಗ್ದಲೆ ಸ್ವಲ್ಪ ನನ್ನ ಮಾತು ಕೇಳು ಪ್ಲೀಸ್. ನಿನ್ ಕಾಲಿಗೆ ಬೀಳ್ತೀನಿ. ಇಲ್ಲ ಇಲ್ಲ ಇಲ್ಲ, ನನಗೆ ನಿನ್ ಮುಖ ನೋಡ ಇಲ್ಲ ಸಿದ್ದು. ಪ್ಲೀಸ್ ಇಲ್ಲಿಂದ ಹೋಗು. ಈಗ ಯಾಕೋ ಬಂದೆ?
ನಮ್ಮಪ್ಪ ನಿನ್ನ ಹೀಗೆ ಒಂದೇ ರೂಮಲ್ಲಿ ಇರೋದು ನೋಡಿದ್ರೆ ಮುಗೀತು ಕತೆ. 2 ನಿಮಿಷ ಟೈಮ್ ಕೊಡು ಪ್ಲೀಸ್, ಆಮೇಲೆ ನನ್ನ ಫೋರ್ಸ್ ಮಾಡೋದಿಲ್ಲ. ತುಂಬಾ ಟೈಮ್ ಕೊಟ್ಟಾಯ್ತು ಸಿದ್ದು ನಿಂಗೆ, ಆದ್ರೆ ಆ ಟೈಮಲ್ಲಿ ನೀನ್ ನನ್ನ ಭಾವನೆಗಳ ಜೊತೆ ಆಟ ಆಡ್ಬಿಟ್ಟೆ. ನಾನು ಎಷ್ಟು ಕಣ್ಣೀರ್ ಹಾಕಿದ್ದೀನಿ ಅನ್ನೋ ಅಂದಾಜ್ ಕೂಡ ನಿನಗಿಲ್ಲ. ನಾನ್ ನಿನ್ ಪಾಲಿಗೆ ಸತ್ತೋದೆ ಅಂತ ಅನ್ಕೊಂಡು ಇಲ್ಲಿಂದ ಹೊರಟ್ಬಿಡು ಸಿದ್ದು. ಅಮ್ಮು, ಮಗಳೇ, ಅಪ್ಪ ಸೂಪರ್ ಆಗಿದೆ. ಉಪ್ಪಿಟ್ಟು ಇಷ್ಟೊಂದು ರುಚಿಯಾಗಿರುತ್ತೆ ಅಂತ ಇವತ್ತೇ ಗೊತ್ತಾಗಿತ್ತು ಬಾಬಾ. ಇದು ಇಡ್ಲಿ ಉಪ್ಪಿಟ್ಟಲ್ವಾ, ಸ್ಪೆಷಲ್ ಆಗಿ ಸೂಪರ್ ಆಗಿದೆ. ಸಾರಿ ಅಪ್ಪ, ನಾನ್ ಚೆನ್ನಾಗಿ ಅಡ್ಗೆ ಮಾಡಿಲ್ಲ, ನಾನು ಒಪ್ಕೋತೀನಿ. ನಾನು ಇವಾಗ ಮದ್ವೆ ಗಂಡನ ಮನೆಗೆ ಹೋಗೋಷ್ಟ್ರಲ್ಲಿ ಚೆನ್ನಾಗಿ ಅಡ್ಗೆ ಕಲ್ತಿರ್ಬೇಕಾಗಿತ್ತು. ಯಾಕೆಂದ್ರೆ ಮದ್ವೆ ಆದ್ಮೇಲೆ ಈ ವಿಷಯ ಇಟ್ಕೊಂಡೆ ಅತ್ತೆ ಮಾವ ನಿನಗೆ ಅಪ್ಪ ಅಮ್ಮ ಅಡ್ಗೆ ಕಲ್ಸ್ಲಿಲ್ಲ, ಸಂಸ್ಕಾರ ಕಲ್ಸ್ಲಿಲ್ಲ ಅಂತ ಹೇಳ್ತಾರೆ. ಅಮ್ಮ ಅವಾಗ್ಲೂ ಹೇಳ್ತಾ ಇದ್ರು ಅಡ್ಗೆ ಕಲ್ತ್ಕೋ ಅಂತ. ನಾನೇ ಉದಾಸೀನ ಮಾಡಿದೆ. ಇನ್ಮೇಲೆ ಕಲ್ತ್ಕೋತೀನಪ್ಪ. ಹುಚ್ಚು ಹುಡುಗಿ, ಮೊದಲು ಚೆನ್ನಾಗಿ ಓದಿ ಕಲೆಕ್ಟರ್ ಆಗು, ಆಮೇಲೆ ಅಡುಗೆ ಮಾಡೋದು ಕಲಿಯುವಂತೆ. ಅವಾಗ ಅಡುಗೆ ಕಲಿಯದಿದ್ರು ಪರವಾಗಿಲ್ಲ, ಒಳ್ಳೆ ಅಡುಗೆಗಳನ್ನ ಕೆಲಸಕ್ಕೆ ಇಟ್ಕೊ. ಅಪ್ಪ, ತಗೊಂಡಪ್ಪ. ಅಪ್ಪ ಏನಿದೆಲ್ಲ? ಮಗಳೇ, ನಿನಗೋಸ್ಕರ ಒಡವೆ ಮಾಡಿಸಿದ್ದೀನಿ. ಇಷ್ಟ ಆಯ್ತಾ? ಡಿಸೈನ್ ಚೆನ್ನಾಗಿದೆಯಾ? ಪುಟಿ, 30 ವರ್ಷಗಳ ಹಿಂದೆ ನಾನು ಅಣ್ಣ ಒಬ್ಳಿಗೆ ಅಂತ ಇಷ್ಟೇ ಒಡವೆ ಮಾಡಿಸಿದ್ವಿ. ಆದರೆ ಅವಳು ನಮ್ಮ ನಂಬಿಕೆಗೆ ದ್ರೋಹ ಬಗೆದ್ಬಿಟ್ಲು. ಅವತ್ತೇ ಅದನ್ನೆಲ್ಲ ಬಿಸಾಕಿದ್ವಿ. ಈಗ ನಿನಗೋಸ್ಕರ ಅಂತ ಮಾಡಿಸಿದ್ವಿ. ನಿನಗಿಷ್ಟ ಆಯ್ತಾ ಪುಟ? ನಾಳೆ ಇದನ್ನೆಲ್ಲ ನೀನು ಹಾಕೋಬೇಕು. ಇದು ಬರೀ ಚಿನ್ನ ಅಲ್ಲ, ನನ್ನ ಪ್ರೀತಿ. ಮಗಳ ಮದುವೆ ಅಂದರೆ ಒಬ್ಬ ತಂದೆಗೆ ಖುಷಿ ದುಃಖ ಎರಡು ಒಟ್ಟಿಗೆ ಆಗೋ ಒಂದು ಸಂದರ್ಭ. ನನ್ನ ಪುಟ್ಟ ಮಗಳು ಯಾವಾಗ ಇಷ್ಟೆತ್ತಕ್ಕೆ ಬೆಳೆದು ಮದುವೆ ವಯಸ್ಸಿಗೆ ಬಂದ್ಲು ಅಂತ ಆಶ್ಚರ್ಯ ಪಡೋ ಅಷ್ಟರಲ್ಲಿ ಅವಳು ಮಂಟಪದಲ್ಲಿ ಅಳಿನ ಪಕ್ಕ ಕೂತಿರ್ತಾಳೆ. ಅದನ್ನ ಕಣ್ತುಂಕ ದಾರೆಯಲ್ಲಿ ಕೊಟ್ಟು ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾಳೆ ಅಂತ ಕಣ್ಣೀರು ಹಾಕೋಬೇಕಾ, ಒಂದು ದಡ ಸೇರಿಸ್ತಿ ಅಂತ ಖುಷಿ ಪಡ್ಬೇಕಾ? ಆ ಗೊಂದಲದಲ್ಲಿ ಇದ್ದಾಗಲೇ ಅವಳು ಗಂಡನ ಜೊತೆ ಕಾರಲ್ಲಿ ಹೊರಟೇ ಬಿಟ್ಟಿರ್ತಾಳೆ. ಮತ್ತೆ ಅವಳು ಯಾವ ಹಬ್ಬಕ್ಕೆ ಬರ್ತಾಳೆ ಅಂತ ಕ್ಯಾಲೆಂಡರ್ ನೋಡ್ತಾ ಕಾಯ್ತಾ ಕೂರೋದೆ ಅಪ್ಪ ಅಮ್ಮನ ಕೆಲಸ ಮಗನೆ. ನಾನಿನ್ನ ಬಿಟ್ಟು ಎಲ್ಲಿಗೂ ಹೋಗಲ್ಲಪ್ಪ. ನಂಗೆ ಈ ಮದುವೆ ಬೇಡ. ಮಗಳೇ, ಯಾವ ವಯಸ್ಸಲ್ಲಿ ಏನೇನಾಗಬೇಕೋ ಅದಾಗಲೇಬೇಕು. ಈಗ ಊಟ ಮಾಡುವಂತೆ. ಅಪ್ಪ, ನಾನೇ ಊಟ ಮಾಡ್ತೀನಿ ಕೊಡಿ. ನಾಳೆಯಿಂದ ನೀನು ಮನೇಲಿರಲ್ಲ, ರಾಜೀವನ್ ಜೊತೆ ಒಂದು ಮನೆಗೆ ಹೋಗ್ತೀಯ. 4 ದಿನಕ್ಕೆ ಫ್ಲೈಟ್ ಹತ್ತಿ ಅಮೇರಿಕಾಗೆ ಹೋಗ್ಬಿಡ್ತೀಯ. ನಾಳೆ ನೀನು ನನ್ನ ನೆನಪಾಗಿ ನಿನಗೆ ತುತ್ತು ತಿನ್ನಿಸ್ಬೇಕು ಅನ್ಸೋದು ಅದಾಗಲ್ಲ ಕಂದ. ಇವತ್ತು ಒಂದಿನ ನಾನೇ ತಿನ್ನಿಸ್ತೀನಿ ಕಂದ. ಅಪ್ಪ,
ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನಾಳೆ ಬೆಳಗಾದ್ರೆ ನಿನ್ ಮದ್ವೆ. ನಾನು ಕಂಡಿದ್ದ ಕನಸನ್ನ ನೆನ್ಸಾಗಕ್ಕೆ ಇನ್ ಕೆಲವೇ ಗಂಟೆಗಳು ಬಾಕಿ ಇದೆ ಮಗಳೇ. ನಿನ್ನ ನೋಡಿದ್ರೆ ನಮ್ಗೆ ಹೆಮ್ಮೆ ಅನ್ಸುತ್ತಪ್ಪ. ನಾನು ಜ್ಯೋತಿಗೂ ಹೇಳ್ತಾ ಇರ್ತೀನಿ, ಇದ್ರೆ ಅಮ್ಮು ತರ ಇರ್ಬೇಕು, ಅವಳು ನೋಡಿ ಕಲ್ತ್ಕೊ ಅಂತ. ನಮ್ಮ ಮನೆ ಬಂಗಾರ ಕಣಮ್ಮ ನೀನು. ರೂಮ್ ಕ್ರೇಜಿ ಆಗಿದೆ ಅಲ್ವಾ ಅದಕ್ಕೆ? ಸೂಪರ್ ಆಗಿದೆ, ಸಕ್ಕತ್ತಾಗಿದೆ. ಸರಿ, ಇದು ನಿಮ್ ರೂಮು, ನನ್ನ ರೂಮ್ ಇರೋದ್ ಪಕ್ಕದಲ್ಲಿ. ನೀವು ಆರಾಮಾಗಿ ರೆಸ್ಟ್ ಮಾಡಿ ಚಿಲ್ ಮಾಡ್ತಾ ಇರಿ. ಮಾ ಯಾಕಮ್ಮ ಮುಖನ ಅಂತ ಇಟ್ಕೊಂಡಿದ್ಯಾ? ಒಂದೇ ತಿಂಗಳಲ್ಲಿ 2 ಸೂಪರ್ ಆಗಿರೋ ಹೋಟೆಲ್ ಅಲ್ಲಿ ಉಳ್ಕೊಳ್ಳೋ ಭಾಗ್ಯ ಸಿಕ್ಕಿದೆ, ಖುಷಿ ಪಡ್ಬೇಕಲ್ವಾ? ಹೌದು ಅತ್ತೆ, ನೀವ್ ಈ ತರ ಬೇಜಾರಲ್ಲಿದ್ರೆ ನನಗೂ ಬೋರ್ ಆಗುತ್ತೆ. ಅಲ್ಲಿ ಅಮ್ಮ ಮದ್ವೆ ತುಂಬಾ ಚೆನ್ನಾಗ್ ಆಗ್ತಿರುತ್ತೆ, ನೀವು ನಗ್ನಗ್ತಾ ಇರಿ ನೋಡೋಣ. ಅದಕ್ಕೆ ನಾವ್ ಹೇಳಿದ ತಕ್ಷಣ ಮಮ್ಮಿ ನಕ್ಬಿಡಲ್ಲ. ನಾಳೆ ಬನ್ನೂರ್ ಕುರಿದು ಮದುವೆ ಆಯ್ತು ಅಂತ ಒಂದು ನ್ಯೂಸ್ ಬರ್ಲಿ, ಅವಾಗ ಆಟೋಮೆಟಿಕ್ ಮುಖದಲ್ಲಿ ನಗು ಪ್ರತ್ಯಕ್ಷ ಆಗ್ಬಿಡುತ್ತೆ. ಜಗತ್ತಲ್ಲಿ ಯಾವ ಮಗನಿಗಾದ್ರೂ ಕೇಳು, ಅವನ ಪಾಲಿಗೆ ಮೋಸ್ಟ್ ಬ್ಯೂಟಿಫುಲ್ ವುಮೆನ್ ಯಾರು ಅಂತ, ಅಂದ್ರೆ ಜಗತ್ತಿನ ಸುಂದರಿ ಯಾರು ಅಂತ. ಐ ಮೀನ್ ಪ್ರಪಂಚದ ಸುಂದರವಾದ ಹೆಣ್ಣು ಯಾರು ಅಂತ ಅವನನ್ನ ಕೇಳಿದ್ರೆ ಅವನೇನ್ ಹೇಳ್ತಾನೆ ಗೊತ್ತಾ? ಅವ್ರಮ್ಮ ಅಂತಾನೆ ಹೇಳೋದು. ನನಗೂ ಅಷ್ಟೇ ಅಮ್ಮ, ಪ್ರಪಂಚದ ಮೋಸ್ಟ್ ಬ್ಯೂಟಿಫುಲ್ ಹೆಣ್ಣು ಅಂದ್ರೆ ನೀನೇನೆ. ಆದ್ರೆ ಯಾವಾಗ್ಲೂ ನಗ್ನಾಗ್ತಾ ಇರ್ಬೇಕು, ಅವಾಗ್ಲೇ ನಿನ್ಗೆ ಅವಾರ್ಡ್ ಕೊಡಕ್ಕಾಗೋದು. ಹಿಂಗಿದ್ರೆ ಹೆಂಗ್ ಕೊಡಕ್ಕಾಗತ್ತೆ? ಪಾಪ ಅತ್ತೆ, ಮಗು ಆಸೆ ಪಡ್ತಿದೆ, ಒಂದ್ಸಲ ನಗ್ಬೋದಲ್ವಾ? ನೀನಾ ಏನು ಹಾಗಾದ್ರೆ ವಲ್ಲಭ ಮಗು ಅಲ್ಲ ಅಂತ ನೀವ್ ಹೇಳ್ತಿರೋದು? ಮಗುನೇ, ಏನೋ ಸ್ವಲ್ಪ ಮೀಸೆ ದಾಡಿ ಬೆಳೆಸ್ಕೊಂಡಿದೆ ಅಷ್ಟೇ. ನಗ್ಬಿಡಿ ಅಲ್ಲ, ಸ್ವಲ್ಪ ಸುಮ್ಮನೆ ಇರ್ತೀರಾ? ಪಾಪ 2 ಕಪಿಗಳು ಸೇರ್ಕೊಂಡ್ರೆ ಹೀಗೆ ಆಗೋದು. ನೋಡ್ ನೀನ್ ಯಾವಾಗ್ಲೂ ಇದೇ ತರ ಬೈತಾನೆ ಇರ್ಬೇಕಮ್ಮ, ಅವಾಗ್ಲೇ ನಾವು ಖುಷಿಯಾಗಿರೋಕ್ ಸಾಧ್ಯ. ಇದೇ ಖುಷಿಗೆ ನಾನು ರೂಮ್ಗೆ ಹೋಗಿ ಲಗೇಜ್ ಇಟ್ಟು ಊಟ ತಗೊಂಡ್ಬರ್ತೀನಿ, ನೀವು ಫ್ರೆಶ್ ಅಪ್ ಆಗಿ. ಓಕೆ ಅತ್ತೆ, ನಿಮ್ ಮೂಡ್ ಸರಿ ಮಾಡೋದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಸಿಂಪಲ್ ಅತ್ತೆ, ಮಾವನ್ ನಂಬರ್ ಹೇಳಿ, ಅವ್ರಿಗೆ ವಿಡಿಯೋ ಕಾಲ್ ಮಾಡ್ತೀನಿ. ಅವ್ರ ಮುಖ ನೀವು ನೋಡ್ತಿದ್ದ ಹಾಗೆ ನಿಮ್ ಮುಖ 60 ಕ್ಯಾಂಡಲ್ ಬಲ್ಪ್ ಆಗ್ಬಿಡುತ್ತೆ. ಒಂದ್ಸಲ ಟ್ರೈ ಮಾಡೋಣವಾ? ಮೀನಾ, ನಿನ್ಗೆ ಯಾಕೋ ಅತಿ ಆಯ್ತು ಕಣೆ. ಅತ್ತೆ, ನನ್ಗನ್ಸುತ್ತೆ ನೀವು ಮಾವನ ಮಿಸ್ ಮಾಡ್ಕೋತಾ ಇದ್ದೀರಾ ಅಂತ. ನಾನು ತಪ್ಪು ಮಾಡ್ಬಿಟ್ಟೆ ಅತ್ತೆ. ನಾನು ವಲ್ಲಭ ನಿಮ್ ಜೊತೆ ಬರಬಾರ್ದಿತ್ತು. ಮಾವನ್ಗೆ ನಾನು ವಲ್ಲಭ ಅಂಗಡಿ ನೋಡ್ಕೋತೀವಿ, ನೀವು ಅತ್ತೆ ಜೊತೆಗೆ ಹೋಗಿ ಅಂತ ಕಳಿಸ್ಬೇಕಿತ್ತು. ಆ 2 ದಿನ ಇಬ್ರು ಸುತ್ತ ಆಡ್ಕೊಂಡು ಜಾಲಿಯಾಗಿ ಬಂದಿರ್ತಿದ್ರಿ ಅಲ್ವಾ? ಅದಕ್ಕೆ ಅಪ್ಪ ಸಾಕುಪ್ಪ, ಇನ್ನು ಸ್ವಲ್ಪ ಇದೆ ತಿನ್ನಮ್ಮ. ನಂಗೆ ಹೊಟ್ಟೆ ತುಂಬಿದೆ. ಆಯ್ತು, ಈ ಅಪ್ಪಂಗೋಸ್ಕರ 1 ತುತ್ತು ತಿನ್ನು. ರಾಧಾ, ಬೋಲ್ ತೊಂಬ. ಸರಿ, ಇವತ್ತು ಬೇಗ ಮಲ್ಕೊಬಿಡು. ಹಾಪ. ನಿನ್ ಬಟ್ಟೆ ಎಲ್ಲ ಪ್ಯಾಕ್ ಆಗಿದೆ ತಾನೆ? ಹಾಪ, ಅಮ್ಮ ಎಲ್ಲ ಪ್ಯಾಕ್ ಮಾಡ್ಕೊಟ್ಟಿದ್ದಾರೆ. ಸ್ಕಿನ್ ಕೇರು, ಇನ್ನೊಂದೇನು ಯೂಸ್ ಮಾಡ್ತೀನಮ್ಮ, ಫೇಸ್ ಪ್ಯಾಕು ಇವೆಲ್ಲ ಇಟ್ಕೊಂಡಿದ್ಯಾ? ನೀನೆಲ್ಲಿ ಪ್ಯಾಕ್ ಮಾಡಿರ್ತೀಯಾ? ನಾನೇ ಮಾಡ್ತೀನಿ. ಅಪ್ಪ ಬೇಡಪ್ಪ. ಯಾಕೆ ಮಗಳೇ? ಅದು ನಾಳೆ ತಲೆ ಸ್ನಾನ ಮಾಡೋದಿದೆಯಲ್ಲ, ಆಮೇಲೆ ನಾನೇ ಇಟ್ಕೊಂತೀನಿ. ಹೌದಾ? ಸರಿ ಅಮ್ಮ, ಸರಿ, ಹಾಗಾದ್ರೆ ನಿನಗೆ ಮಲ್ಕೋ. ಗುಡ್ ನೈಟ್.